ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ಬಾಸು ಎರಡರಲ್ಲಿ ಒಂದು ಇತ್ಯರ್ಥ ಆಗ್ಬಿಡ್ಬೇಕು ಅಂತ ಫುಲ್ ಜೋಶಲ್ಲಿ ಬಂದ್ರಲ್ಲ, ಸಡನ್ ಆಗಿ ವಾಟ್ ಹ್ಯಾಪೆಂಡು? ಸರಿ, ಈಗೆಲ್ಲರೂ ಹೋಗೋಣ, ಆಮೇಲೆ ಕಾಫಿಗೆ ಬರೋಣ. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹುಲಿ ಹಂಗಿದ್ದವರು ಇಲಿ ಹಂಗಾಗೋದ್ರಲ್ಲ ಬಾಸ್.
ನಿಜಾನ ನನಗೇನಾಯ್ತು ಎಲ್ಲಾರ್ಗೂ ಕಾಣೋ ತರ ನಾನು ಆಕ್ವರ್ಡ್ ರಿಯಾಕ್ಟ್ ಮಾಡೋದು ಹೋಗ್ಲಿ ಬಿಡಿ ಬಾಸ್, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋ ಮ್ಯಾಟ್ರ. ಅಷ್ಟಕ್ಕೂ ಇದ್ರಲ್ಲಿ ನಿಮ್ ಹುಡುಗಿದು ತಪ್ಪೇನಿಲ್ಲ. ಮಿಸ್ ಆಗಿ ಬಂದ್ಬಿಡ್ತು ಬಾಸ್. ಅವನು ಯಾವನೋ ಅವನು ಸ್ವಂತ ಮೊಬೈಲಲ್ಲಿ ಡುಯೆಟ್ನ ಸೇರಿಸ್ಬಿಟ್ಟಿದ್ದಾನೆ ಅಷ್ಟೇ. ಏನ್ರಿ ಅದು ಅಸಹ್ಯ? ಅದು ಹೇಗೆ ಮಾಡ್ತಾರೆ ಅದನ್ನೆಲ್ಲ? ಇಲ್ಲ ಬಾಸ್, ಅದು ಪಕ್ಕ ಪ್ಯೂರ್ ಸೆನ್ಸು. ಸಿಕ್ಕಾಪಟ್ಟೆ ಈಸಿ. ಟಿಕ್ ಟಾಕ್ ಜಮಾನ ಇರೋದೇ ಹೀಗೆ. ಹಾಗಾದ್ರೆ ಯಾರು ಬೇಕಾದ್ರೂ ಯಾರ ಜೊತೆನಾದ್ರೂ ಈ ತರ ವಿಡಿಯೋನ ಸೇರಿಸಿ ಹಾಕ್ಬೋದಾ? ಹ್ಞೂ ಬಾಸ್, ಆದ್ರೆ ಮೊದಲು ವಿಡಿಯೋ ಮಾಡಿದವರು ಡ್ಯೂಯೆಟ್ಗೆ ಪರ್ಮಿಷನ್ ಕೊಟ್ಟಿರ್ಬೇಕಷ್ಟೇ. ಬಾಸು ಸಿಂಗಲ್ ಆಗಿದ್ದಾಗಲೇ ಅರ್ಥ ಆಗ್ತಿರ್ಲಿಲ್ಲ. ಈಗ ಮಿಂಗಲ್ ಆಗಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಅವ್ರ ತಲೆಯಲ್ಲಿ ಏನೇನು ಓಡುತ್ತೆ ಅನ್ನೋದು ಓನ್ಲಿ ಗಾಡ್ ತಿಮ್ಮಪ್ಪ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಲೋ ಅಮ್ಮ. ಅರೆ ಆರ್ತಿ, ನಾನು ಲ್ಯಾಂಡ್ಲೈನಿಂದ ಕಾಲ್ ಮಾಡಿದ್ರು. ನಾನೇ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತಮ್ಮ? ನೀನು ಅಮ್ಮ ಅಲ್ವಾ, ಅದಕ್ಕೆ. ಹೇಗಿದೆ ಮಗಳೇ? ಅಲ್ಲೇನು ತೊಂದರೆ ಇಲ್ವಾ? ಎಲ್ಲ ಹೊಂದಾಣಿಕೆ ಆಯ್ತಾ? ಅತ್ತೆ, ಮಾವ, ಬಾವ ಎಲ್ಲರೂ ನನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ ಅಮ್ಮ. ಆದ್ರೆ ನಮ್ಮನೆ ಥರ ಇಲ್ಲೇನು ಕೆಲಸನೇ ಇರಲ್ಲ. ಎಲ್ಲದಕ್ಕೂ ಕೆಲ್ಸದವರೇ ಇದ್ದಾರೆ. ಟೈಮ್ ಪಾಸೇ ಆಗಲ್ಲ ಅಮ್ಮ. ಆರ್ತಿ, ನಮ್ಮನೆ ಅಂತ ಹೇಳ್ಬಿಡಮ್ಮ. ಎಲ್ಲಾದರೂ ನಿಮ್ಮ ಅತ್ತೆ ಕೇಳಿಕೊಂಡು ನೊಂದ್ಕೊಂಡ್ರೆ ಕಷ್ಟ. ಬೇರೆ ಏನಾದರೂ ರೂಢಿ ಮಾಡ್ಕೊ. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ. ಅತ್ತೆ ತುಂಬ ಒಳ್ಳೆಯವರು, ನಾವು ಅಂದ್ಕೊಂಡಾಗಲ್ಲ. ಹಾಗಾದರೆ ಸಂತೋಷನೇ. ಎಲ್ಲ ಒಳ್ಳೆಯದಾಗಿ ನೀನು ಸಂತೋಷವಾಗಿದ್ದರೆ ಅದಕ್ಕಿಂತ ಇನ್ನೇನು ಸಮಾಧಾನ ಬೇಕು ಹೇಳು? ಯಾಕೋ ಮನೆ ತುಂಬ ನೆನಪಾಗ್ತಿದೆ ಅಮ್ಮ. ಈಗಲೇ ಬಂದ್ಬಿಡ್ಬೇಕು ಅನ್ನಿಸ್ತಿದೆ. ಅಯ್ಯೋ, ಹಾಗೆಲ್ಲ ಮಾಡಿಬಿಟ್ಟಿಯಾ? ತಾಳ್ಮೆ ತಂದ್ಕೋಬೇಕಮ್ಮ. ಹೇಳ್ದೆ ಕೇಳ್ದೆ ಮಾತ್ರ ಬರಬೇಡ, ಗೊತ್ತಾಯ್ತಾ? ಅದು ನನಗೆ ಗೊತ್ತಾಗಲ್ವಾ ಅಮ್ಮ, ಅದಕ್ಕೆ ಅತ್ತೆ ಹತ್ರನೇ ಹೋಗ್ಬೇಕು ಅನ್ನಿಸ್ತಿದೆ ಅಂತ ಹೇಳಿದೆ. ಏನಮ್ಮ ನೀನು ಮದುವೆಯಾಗಿ ಎಷ್ಟು ದಿನ ಆಯಿತು ಅಂತ ಹಾಕಿ ಕೇಳಕ್ಕೆ ಹೋದೆ? ಅವ್ರು ಬೇಜಾರು ಮಾಡ್ಕೊಳಲ್ವಾ? ಆವಾಗಲೇ ಅವ್ರು ಒಳ್ಳೆಯವರು ಅಂತ ಹೇಳಲಿಲ್ವಾ? ನಾನು ಕೇಳಿದ್ದಕ್ಕೆ ಮದುವೆ ಆದಮೇಲೆ ಹೊಸ ಜೋಡಿ ಹೋಗ್ಬೇಕಾದ ಶಾಸ್ತ್ರನೂ ಹೌದು, ನೀವಿಬ್ರು ನಾಳೆ ಹೋಗಿ ಬನ್ನಿ ಅಂತ ಹೇಳಿದ್ರು, ಗೊತ್ತಾ? ಯಾಕಮ್ಮ ಏನು ಮಾತಾಡ್ತಿಲ್ಲ? ನಿಂಗೆ ಖುಷಿ ಆಗ್ಲಿಲ್ವಾ? ಅಮ್ಮ ಅಮ್ಮ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಮ್ಮ, ತುಂಬ ಖುಷಿ ಆಯಿತು. ಅದಕ್ಕೆ ಏನು ಹೇಳಬೇಕು ಅಂತಾನೆ ತೋಚ್ತಿಲ್ಲ. ನೀವು ಬನ್ನಿ. ಸರಿ ಅಮ್ಮ, ಬರ್ತೀವಿ.
ಬಾಸ್ ಇನ್ನು ಡ್ಯೂಯೆಟ್ ಮೂಡಲ್ಲೇ ಇದ್ದಾರೆ. ಬಾಸ್ ಬಾಸ್ ನೀವು ಇಲ್ಲಿ ನಿಮ್ಮ ಕ್ಯಾಬಿನ್ ಬಿಟ್ಟು ಈ ಹಳೆ ಡಕೋಟಾ ಕ್ಯಾಬಿನ್ ಬಂದಿದ್ದಾರಲ್ಲ ಬಾಸ್. ನನ್ನ ಆಫೀಸು ನನ್ನ ಇಷ್ಟ, ನಾನು ಹೇಳ್ಬೇಕಾದ್ರೂ ಇರ್ತೇನೆ. ನಿಮ್ಗೆ ಕಷ್ಟ ನಾಕ್ ಮಾಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ಲ. ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತೆ ಆಯ್ತಂತ. ಕೆಂಡ ಕಾರು ಹದ್ದು ಕೂಡ ಈಗೀಗ ಪ್ರೀತಿಯ ಪಾರಿವಾಳ ಆಗ್ತಿದ್ಯಲ್ಲ. ಅದು ನೀವು ಈ ಕ್ಯಾಬಿನಲ್ಲಿ ಇರೋದ್ ನೋಡಿ ನನಗೆ ತುಂಬಾ ಶಾಕ್ ಆಗೋಯ್ತು ಬಾಸ್. ಅದಕ್ಕೆ ನಾಕ್ ಮಾಡಕ್ ಆಗಿಲ್ಲ ಅಂತ ಹೇಳಕ್ ಬಂದೆ. ನೀವು ಟಿಕ್ ಟಾಕ್ ಇನ್ಸ್ಟಾಲ್ ಮಾಡ್ಕೊಂಡಂಗಿತ್ತು. ನೀವು ಬಂದಿದ್ದು ಒಳ್ಳೇದಾಯ್ತು ಬಿಡಿ. ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ಬಟ್ ಇದು ಟಾಪ್ ಸೀಕ್ರೆಟ್, ಹೊರಗಡೆ ಯಾರಿಗೂ ಹೇಳ್ಬಾರ್ದು. ಡೋಂಟ್ ವರಿ ಬಾಸ್, ನೀವು ರಾಮ ಆದ್ರೆ ನಾನು ಆಂಜನೇಯ. ಯುವರ್ ಸೀಕ್ರೆಟ್ ಆರ್ ಸೇಫ್ ವಿತ್ ಮೀ. ಕೇಳಿ ಬಾಸ್. ಈ ಟಿಕ್ಟಾಕ್ ವಿಡಿಯೋನ ಹೇಗ್ರಿ ಮಾಡೋದು? ನಾನು ಮಾಡ್ತಿರೋದು ದುಸ್ಸಾಹಸನ ಏನೋ ನನಗೆ ಗೊತ್ತಿಲ್ಲ. ಮಗಳು ಅಳಿಯ ಮೊದಲನೇ ಸಲ ಮನೆಗೆ ಬರ್ತಿದ್ದಾರೆ. ಅವ್ರ ಮನೆಗೆ ಬಂದಾಗ ಬಾಳೆಯಿಂದ ಸಿಂಗಾರ ಮಾಡಿ ಚೆನ್ನಾಗಿ ಅಡುಗೆ ಮಾಡಬೇಕು. ಕಡೆ ಪಕ್ಷ ಒಂದು ಪಾಯಸ ಹೋಳಿಗೆನಾದರೂ ಆಗಬೇಕು. ಅದನ್ನು ಮಾಡೋದಕ್ಕೆ ಎಷ್ಟು ಪದಾರ್ಥಗಳು ಬೇಕು. ಮನೇಲಿ ಸೊಸೈಟಿ ಅಕ್ಕಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ನಾನು ಈ ಥರ ಮಾಡಬೇಕು ಅಂತ ಗಟ್ಟಿ ಮನಸ್ಸು ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಭಗವಂತ ನೀನೇ ದಾರಿ ತೋರ್ಸಪ್ಪ. ನಮಸ್ಕಾರ ರಂಗಣ್ಣ. ಓಹೋ ಪರಿಮಳಮ್ನವರು, ಕೂತ್ಕೊಳ್ಳಿ. ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಮಗಳು ಮದುವೆ ಮಾಡಿದ್ರಂತೆ, ಕರೆಯಲೇ ಇಲ್ಲ? ಅದು ಹಾಗಲ್ಲ ರಂಗಣ್ಣ, ನಾವು ನೀವು ಒಂದೇ ಬೀದಿಲಿದ್ದರೂ ಮುಖ ಪರಿಚಯ ಅಷ್ಟಾಗಿಲ್ಲ ನೋಡಿ, ಅದಕ್ಕೆ ಮದುವೆ ಕರೆಯೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ನಿಜ ಬಿಡಿ, ಅದು ನಿಜ ಬಿಡಿ. ಅದು ಸರಿ, ಈ ಬಡ್ಡಿ ರಂಗಣ್ಣಿಂದ ಏನಾಗಬೇಕಾಗಿತ್ತು? ಒಂದು 5,000 ಸಾಲ ಬೇಕಾಗಿತ್ತು. ಕೊಡೋಣ ಬಿಡಿ ಪರಿಮಳಮ್ ಅವರೇ, ನಿಮಗಿಲ್ಲ ಅನ್ನೋಕ್ಕಾಗತ್ತೆ? ನಾವಿರೋದೇ ಅದಕ್ಕಲ್ವೇ? ದಿನಕ್ಕಿಷ್ಟು ಅಂತ ಬಡ್ಡಿ ಬೀಳುತ್ತೆ. ದುಡ್ಡು ವಾಪಸ್ ಕೊಡ್ತೀವಿ ಅಂತ 7 ದಿವಸ ವಾಪಸ್ ಬಂದಿಲ್ಲ ಅಂದರೆ ಬಡ್ಡಿಗೆ ಚಕ್ಕರ್ ಬಡ್ಡಿ ಆಗುತ್ತೆ. ಮಗಳು ಅಳಿಯ ಮೊದಲನೇ ಸಲ ಮನೆಗೆ ಬರ್ತಿದ್ದಾರೆ. ಅವ್ರು ಬಂದಾಗ ಹೇಗಿರುತ್ತೆ, ಏನು ಮಾಡಬೇಕಾಗತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಕಣ್ಣನ್ನು ಕಾಸಗಲ ಮಾಡಿಕೊಂಡು ಜಂಬದಿಂದ ಬೀಗ್ತಾ ಗಂಡನ್ನ ತವ್ರ ಮನೆಗೆ ಕರ್ಕೊಂಬರ್ತಾರೆ. ಆಗ ನಾನು ಒಂದು ಒಳ್ಳೆ ಅಡುಗೆನೂ ಮಾಡೋಕ್ಕಾಗಲ್ಲ ಅಂತಂದರೆ ಮಗಳು ಅಳಿಯನಿಗೆ ಅವಮಾನ ಮಾಡ್ದಂಗಲ್ವಾ? ನನ್ನ ಹತ್ರ ಬಿಡ್ಗಾಸು ಇಲ್ಲ. ನಮ್ಮ ಯಜಮಾನ್ರಿಗೆ ಬೇರೆ ಜವಾಬ್ದಾರಿಗಳೇ ಜಾಸ್ತಿ ಇದೆ. ಅದಕ್ಕೆ ಅವ್ರ ಮೇಲೆ ಒತ್ತಡ ಬೀರೋದಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ದುಡ್ಡು ಕೊಡಿ.
छोटी 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 बातें मीठी 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 ಸರಿ ಹೊರಡೋಣ. ಅಮೂಲ್ಯ, ಏನು ಬೇಗ ಹೇಳೋ ಟೈಮ್ ಆಯ್ತು. ಓ, ಇಷ್ಟೊತ್ತು ಇಲ್ಲಿ ಪಟಂಗ ಹೊಡಿಬೇಕಾದ್ರೆ ಇಲ್ದೇ ಇರೋ ಅರ್ಜೆಂಟು ಈಗೇನು? ನಿನ್ನ ಸಮಸ್ಯೆ ಏನು ಮೊದಲನೇ ಹೇಳು, ಬಾಕಿ ಎಲ್ಲ ನಿನಗೆ ಬೇಕಾಗಿಲ್ಲ. ಸಾರಿಕಾ ಹೊರಗೋದ್ಮೇಲೆ ಹೆಡ್ HR ಪೋಸ್ಟ್ ನನಗೆ ಸಿಗೋದು ಅಂತ ನಿನಗೆ ಗೊತ್ತಿರಬೇಕು. ಓಹೋ, ಹಾಗ ಆಲ್ ದಿ ಬೆಸ್ಟ್. ಜಾಸ್ತಿ ಬಾಲ ಬಿಚ್ಚಬೇಡ ಅಮೂಲ್ಯ. ವೇದಾಂತ್ ನನ್ನೋರು ಅಂತ ಗೊತ್ತಿದ್ರು ಕೂಡ ನೀನು ಏನೇನೋ ಮಾಡಿ ಅವ್ರನ್ನ ಒಳಗೆ ಹಾಕೊಳಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಭಯ ಇರಬೇಕು, ಆದರೆ ತೀರಾ ಈ ಲೆವೆಲಿಗೆ ಇರಬಾರ್ದು. ಅವ್ರು ನಿನ್ನ ಜೊತೆ ಎಂಗೇಜ್ ಆಗಿದ್ದಾರೆ ಅಂದಮೇಲೂ ನೀನು ಹೀಗೆ ನಡಕ್ತಿದ್ಯಾ ಅಂದರೆ ನಾವಿಟ್ಟಿರೋ ಹವದ ಬಗ್ಗೆ ನಮಗೆ ಹೆಮ್ಮೆ ಇದೆ ಬಿಡು. ಶಭಾಷ್ ಅಮೂಲ್ಯ, ಐ ಆಮ್ ಪ್ರೌಡ್ ಆಫ್ ಯು. ಅತಿ ಆಯ್ತು ಕಣೆ ನಿಂದು. ಫಸ್ಟ್ ನಾನಿಲ್ಲಿ HR ಹೆಡ್ ಆಗಲಿ, ಆಗ ನಿನ್ನನ್ನು ಇಲ್ಲಿಂದ ಹೆಂಗೆ ಓಡಿಸ್ತೀನಿ ನೋಡ್ತಾ ಇರು. HR ಹೆಡ್ ಕೆಲಸ ಆಮೇಲೆ, ಮೊದಲು ವೇದಾಂತ್ ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. ವೇದಾಂತ್ ಒಂದು ಹುಡುಗಿ ಹತ್ರ ನೆಟ್ಟಿಗೆ ಮಾತಾಡೋಕ್ಕೆ ಶುರು ಮಾಡಿದ್ದು ಅಂದರೆ ಅದು ನನ್ನ ಹತ್ರನೇ. ಅಲ್ಲಿಗೆ ಅವ್ರು ನನ್ನವರು ಅಂತ ಕರ್ಕೊಳ್ಳೋ ಹಕ್ಕು ಪ್ರಾಬಬ್ಲಿ ನನಗೆ ಮಾತ್ರ ಇದೆ ಅನ್ಕೋತೀನಿ. ಆದರೂ ನಾನು ನಿನ್ನ ಥರ ಚೀಪಾಗಿ ನಡ್ಕೊಳ್ಳಲ್ಲ ಬಿಡು. ಏಯ್